ಏನು ಈ ಅಷ್ಟಮಠದ ಕಾನ್ಸೆಪ್ಟ್? ಅಷ್ಟಮಠ ಅಂತ ಅಂದ್ರೆ ಏನು? ಮಧ್ವಾಚಾರ್ಯರು ಬಂದಾದ್ಮೇಲೆ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ರು. ಪ್ರತಿಷ್ಠೆ ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ ಅದೊಂದು ರೋಲ್ ಮಾಡೆಲ್. ಈಗ ಎಲ್ಲರೂ ಧಾರ್ಮಿಕ ಅಂತ ಹೇಳ್ತಾರೆ, ಪೂಜೆ ಮಾಡ್ತಾರೆ, ಆದ್ರೆ ಹೇಗೆ ಪೂಜೆ ಮಾಡಬೇಕು ಅಂತ ತಿಳಿಸಿಕೊಡ್ಬೇಕಲ್ಲ, ಅದಕ್ಕೋಸ್ಕರ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ರು. ಆ ಪ್ರತಿಮೆಯು ಕೂಡ ದ್ವಾಪರ ಯುಗದ ಪ್ರತಿಮೆ. ದೇವಕಿ ಕೃಷ್ಣನನ್ನು ನೋಡ್ಬೇಕು ಅಂತ ಆಸೆ ಆಗ್ತದೆ. ಅಂದ್ರೆ ಕೃಷ್ಣ ಚಿಕ್ಕ ಇರುವಾಗ ಹುಟ್ಟಿ ಹೋದ, ನಂತರ ದೊಡ್ಡಾದ್ಮೇಲೆ ಬಂದದ್ದು. ಚಿಕ್ಕ ಇರುವಾಗ ಮಾಡ್ತಿದ್ದ ತುಂಟಾಟ ಎಲ್ಲ ನೋಡ್ಲಿಕ್ಕೆ ಆಗ್ಲಿಲ್ಲ ಅವಳಿಗೆ, ದೇವಕಿಗೆ. ಅದಕ್ಕೆ ಆಸೆ ಆಗ್ತದೆ ನಂಗೆ ನೋಡ್ಬೇಕು ಅಂತ. ಅದಕ್ಕೋಸ್ಕರ ಒಂದು ಪ್ರತಿಮೆ ಮಾಡಿಸ್ತಾರೆ, ಒಂದು ಕೃಷ್ಣನ ಬಾಲರೂಪದ ಒಂದು ಪ್ರತಿಮೆ, ಕಡ್ಗೋಲು ಮತ್ತೆ ಹಗ್ಗ. ಏನು ಘಟನೆ ಅಂತ ಕೇಳಿದ್ರೆ, ಒಮ್ಮೆ ಯಶೋದೆ ಕೃಷ್ಣನನ್ನು ತೊಡೆಯಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಮೊಸರು ಕಡಿತಾ ಇರ್ತಾಳೆ. ಮೊಸರು ಕಡಿತಾ ಇರುವಾಗ ಅವಳಿಗೆ ನೆನಪಾಗ್ತದೆ ಅಲ್ಲಿ ಒಲೆಯಲ್ಲಿ ಹಾಳಿಟ್ಟಿದ್ದಾಳೆ ಅಂತ. ಹೋಗ್ಲಿಲ್ಲ ಅಂತ ಹೇಳಿದ್ರೆ ಹಾಳಾಗಿ ಹೋಗ್ತದೆ. ಅದಕ್ಕೆ ಕೆಲಸ ಅಲ್ಲೇ ಬಿಟ್ಟು ಕೃಷ್ಣನನ್ನು ಅಲ್ಲೇ ಬಿಟ್ಟು ಹೋಗ್ತಾಳೆ ಅದು ಕ್ಲೀನ್ ಮಾಡ್ಲಿಕ್ಕೆ ಅಂತ. ಅಷ್ಟು ಹೊತ್ತಾಗ ಕೃಷ್ಣನಿಗೆ ಸಿಟ್ಟು ಬರ್ತದೆ, ನನ್ಗಿಂತ ಸಹ ಹಾಲಿನ ಮೇಲೆ ಪ್ರೀತಿ ಜಾಸ್ತಿ ಆಯ್ತಲ್ಲ ಅಂತ. ಅದಕ್ಕೋಸ್ಕರ ಅವ ಸಿಟ್ಟಿನಲ್ಲಿ ಆ ಎಲ್ಲ ಮಡಿಕೆಲ್ಲ ಒಡೆದು ಕಡಗೋಲು ಹಗ್ಗ ಹಿಡ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾನೆ. ಯಶೋಧ ಇಲ್ಲೆಲ್ಲ ಕ್ಲೀನ್ ಎಲ್ಲ ಮಾಡಿ ಬಂದು ನೋಡ್ತಾಳೆ, ಎಲ್ಲ ಹಾಳು ಮಾಡಿದ್ದಾನೆ. ಅದಕ್ಕೆ ಹೊಡಿಲಿಕ್ಕೆ ಹೋಗ್ತಾಳೆ. ಅವಾಗ ಕೃಷ್ಣ ಕೈಗೆ ಸಿಗುದಿಲ್ಲ, ಆದ್ರೆ ಅವನ ಕಡಗೋಲು ಇರ್ತದಲ್ಲ ಕೈಯಲ್ಲಿ, ಅದನ್ನು ಹಿಡ್ಕೊಂಡು ಎಳಿತಾಳೆ. ಕಡಗೋಲು ತುಂಡಾಗ್ತದೆ. ಆ ಒಂದು ಘಟನೆಯನ್ನು ಕೆತ್ತಿ ದೇವಕಿಗೆ ಕೊಟ್ಟದ್ದು. ಅದು ವಿಶ್ವಕರ್ಮನನ್ನು ಕರೆಸಿ ಕೆತ್ತಿಸುವಂಥದ್ದು. ಹಾಗೆ ವಿಶ್ವಕರ್ಮ ಆ ಒಂದು ಘಟನೆಯನ್ನು ಪ್ರತಿಮೆ ರೂಪದಲ್ಲಿ ಮಾಡಿ ದೇವಕಿಗೆ ಕೊಡುದು.